ನಮಸ್ತೆ ವೀಕ್ಷಕರೇ, ಇದು ಸಿರಾವಾಣಿ ಸೋಷಿಯಲ್ ಮೀಡಿಯಾ ನ್ಯೂಸ್ ವಾಯ್ಸ್ ಆಫ್ ಪೀಪಲ್. ನಾನು ಪ್ರದೀಪ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಇತಿಹಾಸದಲ್ಲೇ ಇನ್ಮುಂದೆ ಬಿಗ್ ಚೇಂಜ್ ಆಗೋ ಕಾಲ ಹತ್ತಿರ ಬಂದಿದೆ. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪರ್ಯಾಯವಾಗಿ ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಬೇಕೇ ಬೇಕು ಅಂತ ರಾಜ್ಯ ಸರ್ಕಾರ ಫಿಕ್ಸ್ ಆಗಿದೆ. ಆದರೆ ಆ ಮೆಗಾ ಏರ್ಪೋರ್ಟ್ ಎಲ್ಲಿ ಬರುತ್ತೆ ಅನ್ನೋದು ಸದ್ಯದ $1 ಮಿಲಿಯನ್ ಪ್ರಶ್ನೆ. ಎರಡನೇ ಏರ್ಪೋರ್ಟ್ ರೇಸ್ನಲ್ಲಿ ಜಿದ್ದಾಜಿದ್ದಿ ಕನಕಪುರನ, ನೆಲಮಂಗಲನ ಇಲ್ಲ ಸಿರಾ ತಾಲೂಕ. ಸಿರಾವನ್ನೇ ಏರ್ಪೋರ್ಟ್ ಹಬ್ ಮಾಡಿ ಅಂತ ಪಟ್ಟು ಹಿಡಿದ ಕೇಂದ್ರ ಸಚಿವ ವಿ ಸೋಮಣ್ಣ. ದಕ್ಷಿಣದ ಮಂಡ್ಯ ಮತ್ತೆ ಕನಕಪುರಕ್ಕೆ ಟಕ್ಕರ್ ಕೊಡ್ತಾ ಇದೆಯಾ ಕಲ್ಪತರು ನಾಡಿನ ಸಿರಾ? ಹೌದು ವೀಕ್ಷಕರೇ, ಆರಂಭದಲ್ಲಿ ಕೇವಲ ಕನಕಪುರ, ಹರೋಹಳ್ಳಿ ಮತ್ತು ನೆಲಮಂಗಲದ ಸುತ್ತಮುತ್ತಲೇ ಸುತ್ತುತ್ತಿದ್ದ ಈ ಏರ್ಪೋರ್ಟ್ ಚರ್ಚೆ ಈಗ ದಿಢೀರಂತ ಸಿರಾ ಕಡೆಗೆ ತಿರುಗಿದೆ. ತುಮಕೂರು ಜಿಲ್ಲೆಯ ಸಿರಾ ತಾಲೂಕು ಈಗ ಇಡೀ ರಾಜ್ಯದ ಗಮನ ಸೆಳೀತಾ ಇದೆ. ಯಾಕಂದ್ರೆ ಕೇಂದ್ರ ಸಚಿವ ವಿ ಸೋಮಣ್ಣನವರು ಖುದ್ದಾಗಿ ನಾಗರಿಕ ವಿಮಾನಯಾನ ಸಚಿವರಿಗೆ ಪತ್ರ ಬರೆದು ಸಿರಾವನ್ನೇ ಸೆಕೆಂಡ್ ಏರ್ಪೋರ್ಟ್ ಆಗಿ ಫೈನಲ್ ಮಾಡಿ ಅಂತ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸಿರಾಗೆ ಏರ್ಪೋರ್ಟ್ ಬಂದ್ರೆ ಬರೀ ಬೆಂಗಳೂರಿಗಷ್ಟೇ ಅಲ್ಲ, ಉತ್ತರ ಮತ್ತು ಮಧ್ಯ ಕರ್ನಾಟಕದ ಕನಿಷ್ಠ 18ರಿಂದ 20 ಜಿಲ್ಲೆಗಳ ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಇಲ್ಲಿನ ನಾಯಕರ ಬಲವಾದ ವಾದ. ಹಾಗಾದ್ರೆ ಸಿರಾ ತಾಲೂಕಿಗೆ ಈ ರೇಸ್ನಲ್ಲಿ ಗೆಲ್ಲೋ ಶಕ್ತಿ ಇದೆಯಾ? ಅದಕ್ಕೂ 3 ಬಲವಾದ ಕಾರಣಗಳಿವೆ. ಮೊದಲನೆಯದಾಗಿ ಕನೆಕ್ಟಿವಿಟಿ. ಸಿರಾ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲೇ ಇರೋದ್ರಿಂದ ಕನೆಕ್ಷನ್ ಸೂಪರ್ ಆಗಿದೆ. ಎರಡನೆಯದಾಗಿ ಜಮೀನು. ಕನಕಪುರ ಅಥವಾ ದಕ್ಷಿಣ ಬೆಂಗಳೂರಿನಲ್ಲಿ ಜಾಗದ ಬೆಲೆ ಕೋಟಿ ದಾಟಿದೆ. ಆದರೆ ಸಿರಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಕಾರಿ ಮತ್ತು ಕೈಗಾರಿಕಾ ಭೂಮಿ ಸುಲಭವಾಗಿ ಸಿಗುತ್ತೆ. ಅಂದರೆ ಭೂ ಸ್ವಾಧೀನದ ಕಿರಿಕಿರಿ ಇರಲ್ಲ. ಮೂರನೆಯದಾಗಿ ಇಂಡಸ್ಟ್ರಿಯಲ್ ಹಬ್. ತುಮಕೂರು ಈಗಾಗಲೇ ಏಷ್ಯಾದಲ್ಲಿ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಆಗ್ತಿರೋದ್ರಿಂದ ಇಲ್ಲಿ ಕಾರ್ಗೋ ಮತ್ತು ಕಮರ್ಷಿಯಲ್ ಫ್ಲೈಟ್ಸ್ಗೆ ಭರ್ಜರಿ ಸ್ಕೋಪ್ ಇದೆ. ವೀಕ್ಷಕರೇ, ಇಲ್ಲಿ ಟ್ವಿಸ್ಟ್ ಒಂದು ಅಡಗಿದೆ. ಕೇಂದ್ರ ಸರ್ಕಾರ ಹೇಳೋ ಪ್ರಕಾರ ರಾಜ್ಯ ಸರ್ಕಾರದಿಂದ ಇನ್ನೂ ಯಾವುದೇ ಒಂದು ಸ್ಥಳದ ಅಂತಿಮ ಅಫಿಷಿಯಲ್ ಪ್ರಸ್ತಾವನೆ ಸಲ್ಲಿಕೆ ಆಗಿಲ್ಲ. ಸದ್ಯದಲ್ಲೇ DGCA ಮತ್ತು ತಾಂತ್ರಿಕ ಸಮಿತಿಯ ಫಿಸಿಬಿಲಿಟಿ ರಿಪೋರ್ಟ್ ಬರಲಿದ್ದು ಸಿರಾದ ಹಣೆ ಬರಹ ನಿರ್ಧಾರವಾಗಲಿದೆ. ಕನಕಪುರದ ಭಾರೀ ಪೈಪೋಟಿ ನಡುವೆ ಸಿರಾಗೆ ಈ ಮೆಗಾ ಪ್ರಾಜೆಕ್ಟ್ ಸಿಗುತ್ತಾ? ನಿಮ್ಗೇನನ್ಸುತ್ತೆ? ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ಸಿರಾದಲ್ಲೇ ಆಗಬೇಕಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ಜನರ ಧ್ವನಿ ಸಿರಾವಾಣಿ. ನಿರಂತರ ಸುದ್ದಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.